ಜೈಲಿನಲ್ಲಿ ಇದ್ದು ಅಪ್ರಾಪ್ತ ಬಾಲಕಿಗೆ ವಿಡಿಯೋ ಕಾಲ್ ಮೂಲಕ ಕಿರುಕುಳ ನೀಡಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಫೋಕ್ಸೋ ಪ್ರಕರಣದಲ್ಲಿ ಜೈಲು ಸೇರಿರುವ ಆರೋಪಿಯಿಂದಲೇ ಮಾನಸಿಕ ಹಿಂಸೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹುಬ್ಬಳ್ಳಿಯ ಈ ಪ್ರಕರಣ ರಾಜ್ಯದ ಜೈಲು ವ್ಯವಸ್ಥೆಯ ಮೇಲೆ ಗಂಭೀರ ಪ್ರಶ್ನೆ ಎತ್ತಿದೆ. ಅಪ್ರಾಪ್ತಿಯೊಂದಿಗೆ ಸಂಬಂಧ ಹೊಂದಿದ ಆರೋಪದಲ್ಲಿ ಜೈಲು ಸೇರಿರುವ ಯುವಕ ಜೈಲಿನಿಂದಲೇ ಸ್ಮಾರ್ಟ್ ಫೋನ್ ಬಳಸಿ ವಿಡಿಯೋ ಕಾಲ್ ಮಾಡುತ್ತಿರುವುದು ಬೆಳಕಿಗೆ ಬಂದಿದೆ. ಬಾಲಕಿಗೆ ವಿಡಿಯೋ ಕಾಲ್ ಮಾಡಿ ತನ್ನ ಪರವಾಗಿ ಕೋರ್ಟಿನಲ್ಲಿ ಹೇಳಿಕೆ ನೀಡುವಂತೆ ಒತ್ತಾಯ ಮಾಡಿದ್ದಾನೆ. ನನ್ನ ಪರವಾಗಿ ಮಾತನಾಡದಿದ್ದರೆ ಜೀವ ಬೆದರಿಕೆ ಹಾಕಿರುವ ಆರೋಪವೂ ಕೇಳಿಬಂದಿದೆ. ಅಷ್ಟೇ ಅಲ್ಲ, ಅಶ್ಲೀಲ ವಿಡಿಯೋ ವೈರಲ್ ಮಾಡುವುದಾಗಿ ಬೆದರಿಸಲಾಗಿದೆ. ಧಾರವಾಡ ಕೇಂದ್ರ ಕಾರಾಗೃಹದಲ್ಲಿ ಕೈದಿಗಳ ಕೈಯಲ್ಲಿ ಸ್ಮಾರ್ಟ್ ಫೋನ್ ಬಸಿಗುತ್ತಿರುವ ಆರೋಪ ಕೇಳಿಬಂದಿದೆ. ಇದರಿಂದ ಮತ್ತೆ ಅಪರಾಧ ಚಟುವಟಿಕೆಗಳು ನಡೆಯುತ್ತಿವೆ ಎಂಬ ಶಂಕೆ ವ್ಯಕ್ತವಾಗಿದೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನೇಹಾ ಹಿರೇಮಠ್ ಅವರ ತಂದೆ ಕೂಡ ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಜೈಲಿನಲ್ಲಿ ಫಯಾಜ್ಗೆ ಎಲ್ಲ ಸೌಲಭ್ಯ ಇದೆ, ಇನ್ನು ಅಪರಾಧಿಗಳಿಗೆ ಸಪೋರ್ಟ್ ಮಾಡ್ತಿದ್ದಾರೆ. ನಿಷ್ಪಕ್ಷಪಾತ ತನಿಖೆ ಆಗಬೇಕು, ಗೃಹ ಸಚಿವರು ತಕ್ಷಣ ಕ್ರಮ ಕೈಗೊಳ್ಳಬೇಕು ಎಂದು ಆರೋಪಿಸುತ್ತಿದ್ದಾರೆ. ನೇಹಾ ಹಿರೇಮಠ ಹತ್ಯೆ ಪ್ರಕರಣದಲ್ಲಿ ಇದ್ದಂಥ ಆರೋಪಿ ಫಯಾಜ್ ಅವನು ಧಾರವಾಡ ಸಬ್ ಜೈಲದಲ್ಲಿ ಕುಂತು ಒಂದು 11 ಮಂದಿ ಟೀಮ್ ಮಾಡಿಕೊಂಡು ಈ ಲವ್ ಜಿಹಾದಿಗೆ ಪ್ರೇರಣೆಯನ್ನು ಮಾಡ್ತಾಯಿದ್ದಾರೆ. ಅವನ ಕಡೆ ಈಗಾಗಲೇ ವಾಟ್ಸಪ್ ಮೊಬೈಲ್ ಇದೆ, ಅದರಲ್ಲೇ ವಿಡಿಯೋ ಕಾಲ್ ಮಾಡ್ತಾಯಿದ್ದಾರೆ. ಮತ್ತು ಅನೇಕ ಪೋಸ್ಕೋ ಏನು ಕಾಯ್ದೆಯಲ್ಲಿ ಒಳಪಟ್ಟಂಥ ಆರೋಪಿಗಳು ಜೈಲಲ್ಲೇ ಟ್ರೈನಿಂಗ್ ಕೊಡ್ತಾಯಿದ್ದಾನೆ. ಅವನಿಗೆ ಡೈಲಿ ಅಲ್ಲಿ ಎಲ್ಲ ಸಕಲವಾದ ಸೌಕರ್ಯಗಳನ್ನು ಜೈಲು ಅಧಿಕಾರಿಗಳು ಕೊಡ್ತಾಯಿದ್ದಾರೆ. ಮತ್ತು ಇದನ್ನೆಲ್ಲ ನೋಡಿ ಕೂಡ ಸಾರ್ವಜನಿಕರು ಹೆಂಗೆ ಬದುಕಬೇಕು, ಈಗಾಗಲೇ ನೇಹಾ ಹತ್ಯೆ ಪ್ರಕರಣ ಕೂಡ ನ್ಯಾಷನಲ್ ಇಶ್ಯೂ ಆಗಿದೆ. ದೇಶವ್ಯಾಪ್ತಿ ಅದನ್ನು ಪ್ರತಿಭಟಿಸಿದ್ದಾರೆ ಮತ್ತು ಅದು ಇಂಟರ್ನ್ಯಾಷನಲ್ ನ್ಯೂಸ್ ಕೂಡ ಇದೆ. ಅಂಥ ಆರೋಪಿನ ಜೊತೆಗೆ ಇಂಥ ಎಲ್ಲ ವ್ಯವಸ್ಥಿತವಾಗಿ ಇವರೆಲ್ಲ ಮಾಡಿಕೊಂಡು ಮುಂದುಗಡೆ ಯಾವ ರೀತಿ ನ್ಯಾಯ ಹತ್ಯೆ ಮಾಡಿದೆ ಅದೇ ರೀತಿ ನೀವು ಕೂಡ ಖುಷಿಯನ್ನು ಹುಡುಗಿಗೆ ಹತ್ಯೆ ಮಾಡ್ತೇನೆ ಅಂತೇಳಿ ಜೈಲಲ್ಲಿ ಕುಂತ್ಕೊಂಡು ಧಮಕಿ ಆಗ್ತಾಯಿದೆ. ಇವತ್ತು ಒಂದು ವಿಡಿಯೋ ವೈರಲ್ ಆಗಿದೆ. ಏನು ಧಾರವಾಡದ ಕೇಂದ್ರ ಕಾರಾಗೃಹದಲ್ಲಿ ಫೋಕ್ಸೋ ಕೇಸ್ ಅಡಿಯಲ್ಲಿ ಬಂಧಿತ ಆದಂತಹ ಆರೋಪಿ ಪರ್ವೇಜ್ ಅನ್ನೋನು ಏನು ಪೀಡಿತ ಯುವತಿ ಇದ್ದಾಳ ಅವನಿಗೆ ಕಾಲ್ ಮಾಡಿದ್ದು ಇವತ್ತು ವಿಡಿಯೋ ವೈರಲ್ ಆಗಿದೆ. ಆ ವಿಡಿಯೋ ವೈರಲಲ್ಲಿ ನಾವು ಕಾಣ್ತಾ ಇದ್ದೇವೆ. ಆ ವಿಡಿಯೋದಲ್ಲಿ ಅವನು ಹೇಳ್ತಾನೆ, ನೀನು ನನ್ನ ಪರವಾಗಿ ಕೋರ್ಟ್ನಲ್ಲಿ ನನ್ನ ಪರವಾಗಿ ನೀ ಮಾತಾಡಬೇಕು ಅಂಥೇಳಿ. ಅಂತ ಹೇಳಿದ್ರೆ ಇವತ್ತು ಆರೋಪಿಗಳು ಜೈಲಿನಲ್ಲಿ ಕೂತ್ಕೊಂಡು ಯಾರು ಪೀಡಿತರಿದ್ದಾರೆ ಅವ್ರಿಗೆ ಬೆದರಿಸೋದು ಕೆಲಸ ಮಾಡ್ತಾರೆ ಅಂತ ಹೇಳಿದ್ರೆ, ಇವತ್ತು ಜೈಲು ಅಂತ ಹೇಳಿದರೆ ಒಂದು ಆರೋಪಿಗಳಿಗೆ ಏನಿದೆ ಲವ್ ಜಿಹಾದ್ ಮಾಡಿದಂಥ ಈ ವ್ಯಕ್ತಿಗೆ ಒಂದು ಮೋಜು ಮಾಡುವ ಒಂದು ಸ್ಥಳ ಆಗಿಬಿಟ್ಟಿದೆ. ಇವತ್ತು ಅದೇ ರೀತಿ ಅವನು ಆ ಆಡಿಯೋದಲ್ಲಿ ಹೇಳ್ತಾನೆ, ನಮ್ಮ ಜೊತೆ 11 ಜನರದ್ದು ಒಂದು ಟೀಮ್ ಇದೆ, ಆ ಟೀಮ್ನ ಲೀಡ್ ಮಾಡೋರು ಯಾರು ಅಂತ ಹೇಳಿದ್ರೆ ನೇಹಾ ಹತ್ಯಾಕಾಂಡ ಮಾಡಿದಂಥ ಕೊಲೆಯ ಆರೋಪಿ ಫಯಾಜ್. ನಮಗೆಲ್ಲ ನಾನು ಯಾವ ಥರ ಮಾಡಿದೆ ಈ ಥರ ಮಾಡಿದೆ ಅಂಥೇಳಿ ಅವರಿಗೆ ಟ್ರೈನಿಂಗ್ ಕೊಡ್ತಾ ಇದ್ದಾನೋ ಏನೋ ಅನ್ನೋ ಅನುಮಾನ ನಮಗಿದೆ. ಫಯಾಜ್ ವಿರುದ್ಧವೂ ಗಂಭೀರ ಆರೋಪಗಳು ಕೇಳಿಬಂದಿವೆ. ಜೈಲಿನಲ್ಲಿ ಇದ್ದು ಇತರ ಆರೋಪಿಗಳಿಗೆ ಸಹಾಯ ಮಾಡುತ್ತಿರುವ ಶಂಕೆ ವ್ಯಕ್ತವಾಗಿದೆ. ಈ ಪ್ರಕರಣದಿಂದ ರಾಜ್ಯದ ಜೈಲುಗಳಲ್ಲಿ ಅಕ್ರಮ ಸೌಲಭ್ಯ, ಅಧಿಕಾರಿಗಳ ನಿರ್ಲಕ್ಷ್ಯ ಎದ್ದು ಕಾಣುತ್ತದೆ ಎಂದು ಆರೋಪಿಸಲಾಗುತ್ತದೆ. ನಮ್ಮ ಆಯೋಗ ಏನಿಲ್ಲಪ್ಪ, ನಾವು ಅಲ್ಲಿನ SP ಅವರಿಗೆ ಬರೀತೀವಿ, ಮತ್ತು ಅಲ್ಲಿನ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿ ಜೊತೆ ಮಾತಾಡ್ತೀವಿ, ಸೂಕ್ತ ಕ್ರಮವನ್ನು ತಗೊಳಕ್ಕೆ ಹೇಳ್ತೀವಿ ಮತ್ತು ನಮ್ಮ ವರದಿ ಕೊಡೋಕ್ಕೆ ಹೇಳ್ತೀವಿ. ಅಲ್ಲಿ ಒಳಗಡೆ ಯಾರು ಆ ಸೆಕ್ಯೂರಿಟಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅಂಥದ್ದು ಏನಾದರೂ ವಿಫಲತೆ ಆಗಿದ್ರೆ ನಾನೇ ಬರಿತೀನಿ. ಯಾಕಂದರೆ ಅವ್ನು ಮೊಬೈಲ್ ಇಟ್ಕೊಂಡು ಯಾವುದೋ ಹೆಣ್ಣುಮಗಳಿಗೆ ಮಾನಸಿಕವಾಗಿ ಕಿರುಕುಳ ಕೊಡ್ತಾ ಇದ್ದಾನೆ ಅಂತಂದರೆ ಆ ಮೊಬೈಲ್ ಬಿಟ್ಟಂತ ಆ ಜೈಲಿನಲ್ಲಿ ಕೆಲಸ ಮಾಡ್ತಾ ಇರೋಂಥ ಅಧಿಕಾರಿ ಮೇಲೆ ಕ್ರಮ ಆಗಬೇಕು ಅಂತ ನಾನು ಬರಿತೀನಿ ಗೃಹ ಸಚಿವರಿಗೆ. ಒಟ್ಟಾರೆ ಜೈಲಿನೊಳಗೆ ಅಪರಾಧ ಚಟುವಟಿಕೆ ನಡೆಯುತ್ತಿರುವುದು ಆರೋಪ. ಸರ್ಕಾರ ಹಾಗೂ ಪೊಲೀಸ್ ಇಲಾಖೆ ಮೇಲೆ ಒತ್ತಡ ಹೆಚ್ಚಿಸಿದೆ. ಈ ಪ್ರಕರಣದಲ್ಲಿ ನಿಷ್ಪಕ್ಷಪಾತವಾಗಿ ತನಿಖೆ ನಡೆಯುತ್ತದೆಯೇ ಎಂಬುದನ್ನು ಕಾದು ನೋಡಬೇಕಾಗಿದೆ.